कूजन्तं राम रामेति मधुरं मधुराक्षरम् आरुह्य कविता शाखाम् वन्दे वाल्मीकि कोकिलम् The source of this universe, Paramatma, the source of everything what you see here, every single thing, every bit of this universe has come from Paramatma. ನಾವು ಏನೇನು ಕಣ್ಣಿಂದ ನೋಡ್ತಾ ಇದ್ದೀವೋ, ಯಾವುದನ್ನು ಕಿವಿಯಿಂದ ಕೇಳ್ತಾ ಇದ್ದೀವೋ, ಯಾವುದನ್ನು ವಾಸನೆ ರೂಪದಲ್ಲಿ ನೋಡ್ತಾ ಇದ್ದೀವೋ, ಎಲ್ಲವೂ ಕೂಡ ಬಂದಿರೋದು ಪರಮಾತ್ಮನಿಂದಲೇ ಬಂದಿರೋದು. ಎಲ್ಲದಕ್ಕೂ ಮೂಲ ಯಾರು? ಪರಮಾತ್ಮ. ಒಂದು ಸುಂದರವಾದ, when you see a beautiful tree, you see the leaves, you see the branches, you see the flowers, and sometimes you see the fruit also. From where do they come? They all have a common root. If you try to recollect the days in your school when you had sown a seed, you might have had the opportunity to sow a seed. ನಮ್ಮೆಲ್ಲರೂ ಕೂಡ ಚಿಕ್ಕವರಾಗಿದ್ದಾಗ ಸ್ಕೂಲಲ್ಲಿ ಶಾಲೆಯಲ್ಲಿ ಹೋದಾಗ ಬೀಜವನ್ನು ಬಿತ್ತನೆ ಮಾಡಿರ್ತೀರಿ, ಸ್ಮರಣೆ ಮಾಡ್ಕೋತೀರ? ಬೀಜಗಳನ್ನು ಬಿತ್ತನೆ ಮಾಡ್ತೀವಲ್ಲ, ಆ ಬೀಜ ಬಿತ್ತನೆ ಮಾಡಿದಾಗ ಹೆಂಗಿರುತ್ತೆ ನೋಡೋಕ್ಕೆ? ಸುಮ್ಮನೆ ಒಂದು ಉಂಡೆ ಥರ ಇರುತ್ತೆ ಬೀಜ. ಅದನ್ನು ಮಣ್ಣಲ್ಲಿ ಹಾಕಿಬಿಟ್ಟು ಅದಾದ ನಂತರ ನೀರು ಕೊಟ್ಟ ಮೇಲೆ ಮೆಲ್ಲಿಗೆ ಮೊಳಕೆ ಬರೋದು ನೋಡಿದ್ದೀರಾ? ಮೊಳಕೆ ಬರುತ್ತೆ. ಮೊದಲು ಮೊಳಕೆ ಬಂದಾಗ ಎರಡೇ ಎಲೆ ಬರುತ್ತೆ. ಅದಾದ ನಂತರ 4 ಎಲೆ ಆಗುತ್ತೆ, ಮತ್ತೆ ಇನ್ನೂ ಸ್ವಲ್ಪ ದೊಡ್ಡದಾಗುತ್ತೆ, ಹೋಗ್ತಾ ಬೆಳೀತಾ ಹೋಗುತ್ತೆ. ಅಕಸ್ಮಾತ್ ನೀವೇನಾದ್ರು ತರಕಾರಿ ಹಾಕಿದ್ರೆ ತರಕಾರಿ ಬರುತ್ತೆ. ಅಕಸ್ಮಾತಾಗಿ ನಿಂಬೆಹಣ್ಣು ಗಿಡ ಹಾಕಿದರೆ ನಿಂಬೆಹಣ್ಣು ಬರುತ್ತೆ ಅದರಲ್ಲಿ. ಸೊ ಇಫ್ ಯು have planted, for example, if you have sown a seed of some vegetable, you will get a vegetable. So beautifully the vegetable comes out. You can see the lady's finger beautifully hanging there. You can see the brinjals. You can see potatoes coming up. You can see onion. Isn't it? It's a beautiful thing to see how nicely nature develops. ಎಷ್ಟು ಸುಂದರವಾಗಿರುತ್ತಲ್ಲ. ಸಸ್ಯಗಳನ್ನು ಹಾಕಿದಾಗ ಅದೆಲ್ಲ ಬೆಳೆಯೋದು ನೋಡೋದು ಚೆನ್ನಾಗಿರುತ್ತೆ ಅಲ್ಲ, ಕಣ್ಣಿಗೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಭತ್ತ ಹಾಕಿದ್ರೂ ಬರುತ್ತೆ, ರಾಗಿ ಹಾಕಿದ್ರೂ ಬರುತ್ತೆ, ಸಾಸಿವೆ ಹಾಕಿದ್ರೂ ಬರುತ್ತೆ. ನವರಾತ್ರಿಯಲ್ಲಿ ನೋಡಿದ್ದೀರಾ ನೀವು? ನವರಾತ್ರಿಯಲ್ಲಿ ನವಧಾನ್ಯಗಳು ಹಾಕ್ತಾರೆ, ನವಧಾನ್ಯಗಳು. In Navaratri they sow the 9 dhanyas relating to the 9 grihas, relating to the 9 planets. So they will sow the 9 dhanyas. They will sow paddy, they will sow wheat, they will sow even rajma. All these they will sow, and then when the shoots come out, it's so nice to see. That is called as karma sakshi. In Navaratri that is called as karma sakshi, because it is live, you know. It is live. And Paramatma is making that plant to grow up, not human being. ನಾವೇನು ಅದನ್ನು ಬೆಳೆಸ್ತಾ ಇಲ್ವಲ್ಲ, ಬರೀ ಬಿತ್ತನೆ ಮಾಡಿ ಮಣ್ಣಲ್ಲಿ ನೀರು ಹಾಕ್ಬಿಡ್ತೀವಿ. ಆಮೇಲೆ ಅದು ನೋಡಿ ಹೆಂಗೆ ಚೆನ್ನಾಗಿ ಬೆಳೆಯುತ್ತೆ. ಇದು ನಾವು ಬೆಳೆಸ್ತಾ ಇದ್ದೀವಿ, ನಾವು ಎಳಿತಾ ಇದ್ದೀವ ಅದನ್ನು? ನಾವು ಎಳಿತಾ ಇದ್ದೀವ ಗಿಡ ನಾವು ಎಳಿತೀವ? ಅದೇ ತಾನೇ ಬೆಳೀತಾ ಇರೋದು. ಅದೇ ಥರ ನಮ್ಮ ಉಗುರು ಇದೆಯಲ್ಲ, ಉಗುರು, ಇದನ್ನು ನಾವು ಎಳಿತೀವ ಅದೇ ಬೆಳೆಯುತ್ತಾ? ಕೂದಲು ನಾವು ಎಳಿತೀವ ಅದೇ ಬೆಳೀತಾ ಇರೋದು. ಯಾರು ಬೆಳೆಸ್ತಾ ಇರೋದನ್ನು? ಅದಕ್ಕೆ ಪರಮಾತ್ಮ ಶಕ್ತಿ ಅಂತ ಹೆಸರು. ಏನು ಹೆಸರು ಅದಕ್ಕೆ? ಪರಮಾತ್ಮ ಶಕ್ತಿ. ಈ ಜಗತ್ತಿನಲ್ಲಿ ನಾವು ನೋಡೋ ಪ್ರತಿಯೊಂದು ವಸ್ತು ಕೂಡ, ಈಚ್ ಆ್ಯಂಡ್ ಎವ್ರಿ ಸಿಂಗಲ್ ಥಿಂಗ್ ವಾಟ್ ವಿ ಸಿ ಹಿಯರ್, ಎವ್ರಿಥಿಂಗ್, ವಿ ಹ್ಯಾವ್ ಟು ರಿಪೀಟ್ ಇಟ್ 1000 times. 1000 ಸೇರಿ ಹೇಳಬೇಕು. ಪ್ರತಿಯೊಂದು ವಸ್ತು ಕೂಡ ಪರಮಾತ್ಮ ಕೊಟ್ಟಿದ್ದೆ. ಯಾವುದೇ ನಾವು ಮಾಡಿಲ್ಲ, ಮನುಷ್ಯ ಯಾವುದನ್ನು ಮಾಡಿಲ್ಲ, ಎಲ್ಲವೂ ಪರಮಾತ್ಮ ಕೊಟ್ಟರು. ಅಕಸ್ಮಾತ್ ಈ ಕಟ್ಟಡ ಯಾರಪ್ಪ ಮಾಡಿದ್ದನ್ನು ಮನುಷ್ಯನೇ ಮಾಡಿದ್ದಂತ ನಾವು ಹೇಳ್ತೀವಿ. ಮಣ್ಣು ಎಲ್ಲಿಂದ ಸಿಕ್ತು? ಮಣ್ಣು ಆಗ ಬೇರೆ ಕಡೆಯಿಂದ ತೊಗೊಂಬಂದ ಅವನು ಮನುಷ್ಯ. ಏನಿದ್ರು ಕೂಡ ಭೂಮಂಡಲಿಂದನೇ ತೊಗೋಬೇಕು. ಎಲ್ಲ ತೊಗೊಂಡಿದ್ದು ಎಲ್ಲಿಂದ? ಭೂಮಿಯಿಂದ. ಭೂಮಿ ಯಾರು ಮಾಡಿದ್ದು? ಮನುಷ್ಯ ಮಾಡಿದ್ನ. ಈ ಭೂಮಿಯನ್ನು ಮನುಷ್ಯ ಮಾಡಿಲ್ಲ. ಮ್ಯಾನ್ ಹ್ಯಾಸ್ ನಾಟ್ ಕ್ರಿಯೇಟೆಡ್ ದಿ ಅರ್ತ್. ಮ್ಯಾನ್ ಹ್ಯಾಸ್ ನಾಟ್ ಕ್ರಿಯೇಟೆಡ್ ದಿ ಅರ್ತ್. ಮ್ಯಾನ್ ಇಸ್ ಓನ್ಲಿ ಬಾರೋಯಿಂಗ್ ಫ್ರಮ್ ದಿ ಅರ್ತ್. Why we say borrowing? Because he takes it, uses it as long as he wants, and then he has to leave it and go here only. ಮನುಷ್ಯ ಕೂಡ ಭೂಮಿ ಹತ್ರ ತಗೊಳ್ತಾನೆ, ತಗೊಂಡು ಬಳಸ್ತಾನೆ. ಅದಾದ ನಂತರ ಒಂದು ದಿವಸ
ಟಿಕೆಟ್ ಆಗೋಗಿದ್ದ ತಕ್ಷಣ ಏನು ಮಾಡಬೇಕು ಅವನು? ಎಲ್ಲಿಗೆ ಹೋಗ್ಬೇಕು ಅವನು? ಹೋಗ್ಬಿಡ್ಬೇಕು, ಬಿಟ್ಬಿಟ್ಟು ಹೋಗ್ಬೇಕು. ಎಲ್ಲ ತೊಗೊಂಡು ಹೋಗ್ತಾನೆ, ಏನೋ ಜೊತೆಲಿ ತೊಗೊಂಡು ಹೋಗ್ತಾನೆ? ಏನೂ ತೊಗೊಂಡೋಗಲ್ಲ. ಇಲ್ಲೇ ತೊಗೊಳ್ಬೇಕು, ಬಳಸಬೇಕು, ಇಲ್ಲೇ ಬಿಡಬೇಕು. ಯು ಹ್ಯಾವ್ ಟು ಟೇಕ್ ಇಟ್ ಫ್ರಮ್ ಹಿಯರ್ ಓನ್ಲಿ, ಯೂಸ್ ಇಟ್ ಆ್ಯಂಡ್ ದೆನ್ ಲೀವ್ ಇಟ್ ಅಂಡ್ ಗೋ. ವಿ ಹ್ಯಾವ್ ಎ ಚಾಯ್ಸ್ ನೌ. ಯು ಕ್ಯಾನ್ ಐದರ್ ಯೂಸ್ ಇಟ್, ಯು ಕ್ಯಾನ್ ಮಿಸ್ಯೂಸ್ ಇಟ್ ಆರ್ ಅಬ್ಯೂಸ್ ಇಟ್. ಯು ಹ್ಯಾವ್ ಎ ಚಾಯ್ಸ್. ಒಂದು ಒಳ್ಳೆ ಒಂದು ಅವಕಾಶ ಕೊಟ್ಟಿದ್ದಾರೆ ದೇವರೇನಂತ, ಇದನ್ನು ಚೆನ್ನಾಗಿಯೂ ಬಳಸ್ಬೋದು, ಇದನ್ನು ಸದುಪಯೋಗ ಮಾಡ್ಬೋದು. ಸದುಪಯೋಗ ಅಂದರೆ ಗೊತ್ತಾ? ಸದುಪಯೋಗ ಅಂದರೆ ಏನರ್ಥ? ಚೆನ್ನಾಗಿ ಬಳಸೋದು. ಅಥವಾ ದುರುಪಯೋಗ ಮಾಡ್ಬೋದು. ದುರುಪಯೋಗ ಅಂದರೆ ಏನರ್ಥ? ದುರುಪಯೋಗ ಅಂದರೆ ತಪ್ಪಾಗಿ ಬಳಸೋದು. ಕತ್ತಿ ಇದೆಯಲ್ಲ, ಕತ್ತಿ, ಅದರಿಂದ ನಾವು ಕುಯ್ತೀವಪ್ಪ, ಬಾಳೆಹಣ್ಣು ಕತ್ತರಿಸ್ಬೋದು, ಅಥವಾ ಶುಂಠಿನ ಶುದ್ಧ ಮಾಡ್ಬೋದು. ಆದರೆ ಅವರು ಯಾರೋ ಒಬ್ಬರು ಪೂಜೆ ರೂಮಲ್ಲಿ ನೋಡಿದೆ, ಕತ್ತಿನ ತೊಗೊಂಬಿಟ್ಟು ಅದನ್ನು ಶುಂಠಿನ ಹಿಂಗೆ ಹೊಡಿತಾನೆ. ಶುಕ್ರವಾರ ಪೂಜೆಗೂ ನೀವು ಮಾಡ್ತೀರಲ್ಲ, ಕತ್ತಿ ಹಿಂಗಿಟ್ಕೊಂಡ್ಬಿಟ್ಟು ಕತ್ತಿನಲ್ಲಿ ಹೊಡಿತಾರೆ ಯಾರೋ ಶುಂಠಿನ ಹೊಡಿತಾರ. ಆ ಥರ ಎಷ್ಟೋ ಜನ ಮಾಡ್ತೀರಲ್ಲ ನೀವೆಲ್ಲ. ಯಾಕೆ ಮಾಡ್ತೀರಾ? ಯಾಕೆ ನೀವು ಅರ್ಥ ಮಾಡ್ಕೊಂಡಿಲ್ಲ, ಅದು ತಪ್ಪೋದು. ವೆನ್ ದೇ ಯೂಸ್ ದೇ ಟೇಕ್ ಜಿಂಜರ್ for the puja, children do not know, somebody has wrongly taught them. So instead of cutting it and then keep it, they keep this, after cutting it, they will keep it below the cloth, and then with the knife holding the handle, they will try to beat it like this. We have to crush the ginger, but not with the edge of the knife. No? They do it. ಮಾಡಿದಿರಲ್ಲ, ಅದು ಮಾಡೋದು ತಪ್ಪು ಅಂತ ನಾವು ತಿಳ್ಕೊಳ್ಬೇಕು. ಅದು ದುರುಪಯೋಗ. ಅದಕ್ಕೇನು ಹೆಸರು? ಅದಕ್ಕೆ ದುರುಪಯೋಗ. ಸದುಪಯೋಗ ಯಾವುದು? ಕತ್ತರಿಸೋದು. ಆದರೆ ಕತ್ತಿನಲ್ಲಿ ಹೊಡಿಬೋದಾ ಶುಂಠಿನ? ಯಾವುದು ಹೊಡಿಬೇಕು? ಅದನ್ನು ಗಂಧದ ಕಟ್ಟಿ ಇದೆಯಲ್ಲ, ಗಂಧದ ಚಕ್ಕೆ ಇದೆಯಲ್ಲಪ್ಪ, ಅದು ಗಟ್ಟಿಯಾಗಿರುತ್ತೆ. ಅಥವಾ ಏನಾದರೂ ಸಣ್ಣ ಕಲ್ಲು ಇಟ್ಕೊಳ್ಳೋ, ಕಲ್ಲಲ್ಲಿ ಹೊಡಿಬೋದು. ಬಟ್ಟೆ ಒಳಗಡೆ ಶುಂಠಿನ ಇಟ್ಕೊಂಡು ಹೊಡಿಬೋದಪ್ಪ. ಕತ್ತಿನಲ್ಲಿ ಹೊಡೆದ್ರೆ ಏನಾಗುತ್ತೆ? ಕತ್ತಿಯ ಹಿಡಿದೆಲ್ಲ ಅದೇನಾಗುತ್ತೆ? ಹೊಡೆದೋಗ್ತದೆ. ಸೊ ವಿ ಕ್ಯಾನ್ ಯೂಸ್, misuse or abuse not only the other product, even this body can be used, misused and abused also. ಈ ಶರೀರವನ್ನು ಕೂಡ ಅದೇ ಥರ ನಾವು ಸದುಪಯೋಗ ಮಾಡ್ಬೋದು, ದುರುಪಯೋಗ ಕೂಡ ಮಾಡ್ಬೋದು. ಭಗವಂತ ಕೈ ಕೊಟ್ಟ ದುಡಿಯೋಕಂತ, ಅದನ್ನು ಯಾಕೆ ಎತ್ತುವೆ ಹೊಡೆಯೋಕಂತ. ಭಗವಂತ ಕೈ ಕೊಟ್ಟಿರೋದು ಏನಕ್ಕೆ? ಕೈ ಏನಕ್ಕೆ ಕೊಟ್ಟಿದ್ದಾರಪ್ಪ? ಏನಕ್ಕೆ? ದುಡಿಯೋಕ್ಕೆ. ಹೊಡಿಯೋಕ್ಕೆ ಹೋದರೆ ದುರುಪಯೋಗ. ಯೂಸಿಂಗ್ ದ ಹ್ಯಾಂಡ್ ಫಾರ್ ಎಫರ್ಟ್ಸ್ ಟು ಕಮ್ ಅಪ್ ಇಸ್ ವೆರಿ ಗುಡ್, ಬಟ್ ಇಫ್ ಯು ಯೂಸ್ ಇಟ್ ಟು ಬೀಟ್ somebody else, it is abuse. Abuse of the hand, abuse of the leg, abuse of every part of the body. One can abuse it, misuse it or use it. It's all left to you. ಎಲ್ಲ ನಿಮಗೆ ಬಿಟ್ಟಿದ್ದು. ನಿಮಗೆ ಕೊಟ್ಟಿರೋ ಪದಾರ್ಥ, ಪರಮಾತ್ಮ ಕೊಟ್ಟಿರೋ ಪದಾರ್ಥಗಳನ್ನು ನೀನು ಸದುಪಯೋಗ ಮಾಡ್ಬೋದು, ದುರುಪಯೋಗ ಮಾಡ್ಬೋದು. ನೀನು ತೀರ್ಮಾನ ಮಾಡ್ಕೊ ಯಾವ್ದು ಮಾಡಬೇಕು ಅಂತ. ಏನು ಮಾಡಬೇಕು ನಾವು? ಸದುಪಯೋಗ. ಹೇಳ್ರಿ, ಸದುಪಯೋಗ. ದುರುಪಯೋಗ ಮಾಡಬಾರ್ದು, ಯಾವುದನ್ನು ದುರುಪಯೋಗ. ಸೊ ಗಾಡ್ ಇಸ್ ವೆರಿ ವೆರಿ ಕೈಂಡ್. ಗಾಡ್ ಇಸ್ ಎಕ್ಸ್ಟ್ರೀಮ್ಲಿ ಕೈಂಡ್ ಅಪಾನ್ ಅಸ್. There is no limit to God's kindness upon us. That's why we call Karuna Murti. Tum Karuna ke Sagar. We say that, Tum Karuna ke Sagar. He is really Karuna ke Sagar only. God is Karuna ke Sagar only. He has given us so much Karuna, so much Kripa He has done upon us. He has also given us the knowledge to use things properly also. But what happens, the attraction is more towards shortcut. The urgency, the urgency to have pleasure, immediately. I want pleasure immediately, so I deviate from the right path. ಶೀಘ್ರದಲ್ಲಿ ನನಗೆ ಸಂತೋಷ ಬರಬೇಕು, ಸುಖ ಬರಬೇಕು ಅಂತ ಏನು ಮಾಡ್ತೀವಿ ನಾವು? ಶಾರ್ಟ್ಕಟ್ ತೊಗೊಂಡ್ಬಿಡ್ತೀವಿ. ಶಾರ್ಟ್ಕಟ್ ತೊಗೊಂಡಿದ್ದಕ್ಕೆ ಏನಾಗುತ್ತೆ? ತಕ್ಷಣ ನಮಗೆ ತೊಂದರೆ ಬರುತ್ತೆ. ನಾವು ನೇರವಾದ ದಾರಿ ತೊಗೊಳೋದು ಬದಲಾಗಿ ಜಲ್ದಿ ಹೋಗ್ಬೇಕು ಅಂತ ಯಾವುದೋ ತಪ್ಪು ದಾರಿಯಲ್ಲಿ ಹೊಟ್ಟೋಗ್ಬಿಡ್ತೀವಿ. ಆ ತಪ್ಪು ದಾರಿಯಲ್ಲಿ ಹೊಟ್ಟೋಗಿದ ತಕ್ಷಣ ಏನಾಗುತ್ತೆ? ಕಷ್ಟ ಬಂದುಬಿಡುತ್ತೆ. ಅದಕ್ಕೆ ಕಷ್ಟ ಬರೋಕ್ಕೆ ಅವಕಾಶ ಕೊಡಬಾರ್ದು. ಬುದ್ಧಿವಂತನಾದ ಮನುಷ್ಯ ಬಂದು ಸ್ವಲ್ಪ ತಡ ಆದರೂ ಪರವಾಗಿಲ್ಲ, ನ್ಯಾಯವಾದ ಮಾರ್ಗದಲ್ಲೇ ಹೋಗಬೇಕು. ಯಾವ ಮಾರ್ಗದಲ್ಲಿ ಹೋಗಬೇಕು? ನ್ಯಾಯವಾದ ಸರಿಯಾದ ಮಾರ್ಗದಲ್ಲೇ ಹೋಗಬೇಕು. ನಿಂದಂತು ನೀತಿ ನಿಪುಣ ಯದಿವಾಸ್ತುವಂತು ಲಕ್ಷ್ಮೀ ಸಮಾವಿಶತು ಗಚ್ಚತು ವಾ ಯಥೇಷ್ಟಂ ಅದ್ಯೈವ ಮರಣಮಸ್ತು ಯುಗಾಂತರೇವ ನ್ಯಾಯಾತ್ ಪಥಃ ಪ್ರವಿಚಲಂತಿ ಪದಂ ನ ಧೀರ. ವೆದರ್ very scholarly people, they praise us
or they denounce us, or they insult us, doesn't matter. Scholarly people, they may praise us one day, they may denounce us, doesn't matter. Nindantu niti nipuna yadivastuvantu Lakshmi samavishatu. Let Lakshmi come in abundance to me, or let it leave me and go one day, doesn't matter. Lakshmi samavishatu gacchatu vayateshtam adyaiva maranamastu. Let death come today itself, or let it come after one yuga. My pratigna will be, my resolve will be never to deviate from the path of the right path. That is the word of Yudhishthira, Dharmaraja. ಇದು ಧರ್ಮರಾಜ ಹೇಳೋದು. ಎಷ್ಟೇ ಜನ ನನ್ನನ್ನು ಹೊಗಳಿದ್ರು ಪರವಾಗಿಲ್ಲ, ನಿಂದನೆ ಮಾಡೋದು ಪರವಾಗಿಲ್ಲ, ಲಕ್ಷ್ಮಿ ಬಂದರೂ ಪರವಾಗಿಲ್ಲ, ಹೋದರೂ ಪರವಾಗಿಲ್ಲ, ಮರಣ ಬಂದರೂ ಪರವಾಗಿಲ್ಲ, ಇಲ್ಲಿ ತುಂಬ ದೀರ್ಘಾಯುಷ್ಯ ಕೊಟ್ಟರು ಪರವಾಗಿಲ್ಲ, ನ್ಯಾಯದ ಮಾರ್ಗದಿಂದ ನಾನು ಕದಲಲ್ಲ. ಒಳ್ಳೆ ಪ್ರತಿಜ್ಞೆ ಅಲ್ವಾ ಅದು? ಅವಾಗ ತಾನೇ ಸಂತೋಷವಾಗಿರುತ್ತೆ ಲೋಕ. ಇಫ್ ವಿ ಆರ್ ಲೈಕ್ ದಟ್, ದೆನ್ ದ ವರ್ಲ್ಡ್ ವಿಲ್ ಬಿ ಹ್ಯಾಪಿ, ಬಿಕಾಸ್ ಸಮಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್, ಬಟ್ ವೈ ನಾಟ್ ವಿ ವಿತ್ ಅವರ್ ಫ್ರೀಡಮ್ ಬಿ ಹ್ಯಾಪಿ, ಮೇಕ್ ಅದರ್ಸ್ ಹ್ಯಾಪಿ. ಸೊ ಡೋಂಟ್ ಟೇಕ್ ಅ ಶಾರ್ಟ್ ಕಟ್. Never shortcut should be never taken. Shortcuts, a wise shortcut. Very, very wisely one should work on that one. Wisely. That wisdom comes from association of the wise people. One should associate oneself with wise people. Never think that I know everything. That is the biggest mistake a human being does. ನನಗೆಲ್ಲ ಗೊತ್ತಿದೆ ಅಂತ ಯಾವ ಮನುಷ್ಯ ಅಳ್ಕೊಳ್ತಾನೋ ಅವಾಗೇನಾಗುತ್ತೆ, ತೊಂದರೆ ಬರುತ್ತೆ. ಎಲ್ಲ ಗೊತ್ತಿದೆಯಾ ನಮಗೆ? ಎಲ್ಲ ಗೊತ್ತಿದೆಯಾ? In Tamil there is a beautiful saying, this Avvaiyar, the great lady saint Avvaiyar says, Kattadu kaimannalavu kalladadu ulagalavu. What we have learnt is equal to our handful. Mud equal to our handful. I can grab some mud and hold it in my hand. That is what I know. What I do not know is equal to the universe. What I know is equal to one handful of mud. What I do not know is equal to the universe. So much is the difference. ನಾನು ಕಲ್ತಿರೋದು ನನ್ನ ಕೈಯಲ್ಲಿ ತಗೊಳ್ಳೋ ಮಣ್ಣಷ್ಟೇ ಕಲ್ತಿರೋದು. ನಾನು ಕಲಿದೇ ಇರೋದು ಎಷ್ಟಿದೆ? ಬ್ರಹ್ಮಾಂಡವಷ್ಟಿದೆ ಕಲಿಬೇಕಾಗಿರೋದು. ಜ್ಯೋತಿಷ ಕಲಿಬೇಕು, ವ್ಯಾಕರಣ ಕಲಿಬೇಕು, ಸಾಹಿತ್ಯ ಕಲಿಬೇಕು, ಒಳ್ಳೆಯದು ಕಲಿಬೇಕು, ಕೆಟ್ಟದ್ದು ಬಿಡಬೇಕು. ಎಷ್ಟಿದೆ ನೋಡಿ, ತುಂಬ ಇದೆ ಕಲಿಯೋಕ್ಕೆ. ಸೊ ಒನ್ ಶುಡ್ ನೆವರ್ ಟೇಕ್ ಥಿಂಗ್ಸ್ ಫಾರ್ ಗ್ರಾಂಟೆಡ್. How much ever one may know, people may praise us, but one should never take anything for granted. So keeping this fundamental knowledge in our mind, let us pray to God every day and offer our prayers. Our life itself should be an offering. ನಮ್ಮ ಜೀವನವೇ ಪರಮಾತ್ಮನಿಗೆ ಒಂದು ಸಮರ್ಪಣೆ ಆಗಬೇಕು. ಬರೀ ನೈವೇದ್ಯ ಮಾತ್ರ ಅಲ್ಲ, ಬರೀ ದೀಪ ಮಾತ್ರ ಅಲ್ಲ, ಬರೀ ಧೂಪ ಮಾತ್ರ ಅಲ್ಲ, ಬರೀ ಕರ್ಪೂರಾರತಿ ಮಾತ್ರ ಅಲ್ಲ. ನಮ್ಮ ಜೀವನವೇ ಸಮರ್ಪಣೆ ಮಾಡಬೇಕು ದೇವರಿಗೆ. ಜೀವನ ಅಂದ್ರೆ ಏನರ್ಥ? ಬೆಳಿಗ್ಗೆ ಎದ್ದೋಳೋದ್ರಿಂದ ರಾತ್ರಿ ಮಲಗೋವರೆಗೂ ಎಲ್ಲವೂ ದೇವರಿಗೋಸ್ಕರ ಮಾಡಬೇಕು. ಅವಾಗ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ. ನಾವು ದೇರ್ ಆರ್ ಸಮ್ ಗುಡ್ ಓಮೆನ್ಸ್ ಕಮಿಂಗ್ ಟು ಸೀತಾ. ಸೀತಾದೇವಿಗೆ ಒಳ್ಳೆ ಲಕ್ಷಣಗಳು ಕಾಣಿಸ್ತಾ ಇದೆ. ಸೀತಾದೇವಿ ತನ್ನ ಪ್ರಾಣವನ್ನು ತೆಗಿಬೇಕಂತ ಹೋಗಿದ್ರಲ್ಲ, ಸೀತಾದೇವಿ ಏನು ಮಾಡ್ಬೇಕು ಹೋಗಿದ್ರು? ಪ್ರಾಣ ಬಿಟ್ಬಿಡೋಣ ಅಂತ ಹೋಗಿದ್ರು, ಪ್ರಯತ್ನ ಮಾಡಿದ. ಆದರೆ ಒಳ್ಳೆ ಲಕ್ಷಣ ಕಾಣಿಸ್ತಾ ಇದೆ. ಕೆಲವೊಮ್ಮೆ ನೋಡಿದ್ದೀರಾ, ನಿಮಗೆ ಕೂತ್ಕೊಂಡಿರ್ಬೇಕಾದ್ರೆ ಹಿಂಗೆ ಅಲ್ಲಾಡುತ್ತೆ ಶರೀರ, ನೋಡಿದ್ದೀರಾ? ಒಂಥರ ಅಲ್ಲಾಡುತ್ತೆ. ಏನಾಗಿರುತ್ತೆ ಹೇಳು? ಒಳಗಡೆಯಿಂದ ಒಂದು ಯಾವುದೋ ಒಂದು ಶಕ್ತಿ ಮೇಲೆ ಹೋಗಿರುತ್ತೆ. ಸಮಟೈಮ್ಸ್ ವಿ ಶಡರ್, ಯು ನೋ. ಡೋಂಟ್ ವಿ ಶಡರ್? ವೈ ಡು ವಿ ಶಡರ್? ಬಿಕಾಸ್ ದೇರ್ ಇಸ್ ಎ ಮೂವ್ಮೆಂಟ್ ಆಫ್ ಎನ್ ಎನರ್ಜಿ ಇನ್ಸೈಡ್ ಅವರ್ ಬಾಡಿ. People say that Kundalini is rising, you know. Kundalini also rises like that only. But that is a permanent rise. Kundalini, rising of Kundalini is a beautiful energy. But what we experience like a shudder is sometimes the rise of an energy only. ನಾವು ಅದರ್ತೀವಿ ನೋಡಿ, ಶರೀರ ಅದರುತ್ತಲ್ಲ, ಅವಾಗ ಏನೋ ಒಂದು ಶಕ್ತಿ ಮೇಲೆ ಹೋಗಿರುತ್ತೆ. ಆ ಥರ ಸೀತಾದೇವಿಗೆ ಒಳ್ಳೆ ಲಕ್ಷಣ ಕಾಣಿಸ್ತಾ ಇದೆ. ಎಲ್ಲರೂ ಗಮನ ಕೊಡಿ. ಇವಾಗ ಬೆರಳಿಟ್ಕೊಳ್ಳಿ. ಏಕೋನವಿಂಶ ಸರ್ಗ. Canto 29. The omens described, concluding them to be auspicious from the thrill that ran through her body. At their side, Sita experiences great joy. So she is seeing some omens. ಒಳ್ಳೆ ಶಕುನಗಳು ಕಾಣಿಸ್ತಾ ಇದೆ. ಶಕುನ ಅಂದರೆ ಗೊತ್ತಲ್ಲ, ಅಪಶಕುನ, ಶುಭ ಶಕುನ. ಸೀತಾದೇವಿಗೆ ತುಂಬ ದುಃಖದಲ್ಲಿದ್ದ ಸೀತಾದೇವಿಗೆ ಶುಭ ಶಕುನ ಕಾಣಿಸ್ತಾ ಇದೆ, ಒಳ್ಳೆ ಶಕುನಗಳು ಕಾಣಿಸ್ತಾ ಇದೆ. ತಥಾಗತಾಂ ತಾಂ ವ್ಯಥಿತಾಮನಿಂದಿತಾಂ ವ್ಯಥೀತಹರ್ಷಾಂ ಪರಿದೀನಮಾನಸಾಂ
ಶುಭಾಂ ನಿಮಿತ್ತಾನಿ ಶುಭಾನಿ ಭೇಜಿರೆ ನರಂ ಶ್ರಿಯಾಜುಷ್ಟಮಿವೋಪಸೇವಿನಃ ತಸ್ಯಾ ಶುಭಂ ವಾಮಮರಾಲಪಕ್ಷ್ಮ ರಾಜ್ಯಾವೃತಂ ಕೃಷ್ಣ ವಿಶಾಲ ಶುಕ್ಲಂ ಪ್ರಾಸ್ಯಂತದೈಕಂ ನಯನಂ ಸುಕೇಶ್ಯಾ ಮೀನಾಹತಂ ಪದ್ಮಮಿವಾಭಿತಾಮ್ರಂ ಭುಜಶ್ಚ ಚಾರ್ವಾಂಚಿತವೃತ್ತಪೀನಃ ಪರಾರ್ಧ್ಯಕಾಲಾ ಗುರುಚಂದನಾರ್ಹಃ ಅನುತ್ತಮೇನ್ಯಾ ಅನುತ್ತಮೇನಾಧ್ಯುಷಿತಃ ಪ್ರಿಯೇಣ ಶಿರೇಣ ವಾಮ ಸಮವೇಪತಾಶು ಗಜೇಂದ್ರಹಸ್ತ ಪ್ರತಿಮಶ್ಚ ಪೀನಃ ತಯೋರ್ದ್ವಯೋ ಸಂಹತಯೋಸ್ತು ಜಾತಃ ಪ್ರಸ್ಯಂದಮಾನ ಪುನರೂರುರಸ್ಯ ರಾಮಂ ಪುರಸ್ತಾತ್ ಸ್ಥಿತಮಾಚಚಕ್ಷೇ Now, each and every part of the body is participating in that joy. There is an indication of omens on the parts of the body of Sita, very beautifully described. See, look at this is Oman Shastra. This is called as Shakuna Shastram. This is a Shakuna Shastram which has been practiced since many thousands of years. We know that Valmiki Ramayanam is not less than tens of thousands of years. So that time Valmiki Rishi is writing this one. ಅಂದರೆ 10,000 ವರ್ಷಕ್ಕಿಂತಲೂ ಹಿಂದೆ ಬರೆದಿರೋ ಈ ರಾಮಾಯಣದಲ್ಲಿ ಬರೆದವರು ಲಕ್ಷಣಗಳನ್ನು ತೋರಿಸ್ತಾ ಇದ್ದಾರೆ. ಯಾವ ಲಕ್ಷಣಗಳು ತೋರಿಸ್ತಾ ಇದ್ದಾರೆ? ಯಾವ ರೀತಿಯಾಗಿ ಶರೀರದಲ್ಲಿ ಬೇರೆ ಬೇರೆ ಗುರುತುಗಳು ಬರುತ್ತೆ ಅಂತ ತೋರಿಸ್ತಾ ಇದ್ದಾರೆ. ಲೈಕ್ ವಿಲ್ಲಿಂಗ್ ಅಟೆಂಡೆಂಟ್ಸ್ ಫ್ಲಾಕಿಂಗ್ ರೌಂಡ್ ಅ ಮ್ಯಾನ್ ಫೇವರ್ಡ್ ಬೈ ದ ಗಾಡೆಸ್ ಆಫ್ ಫಾರ್ಚ್ಯೂನ್, auspicious omens appeared on the person of the aforesaid blessed lady who, though beyond reproach, was nevertheless agonized, utterly bereft of joy and sore distress in mind, and had reached the Simshapa trees aforesaid. Like willing attendants flocking around a man favored by the goddess of fortune. When the goddess of fortune, ಅಂದರೆ ಲಕ್ಷ್ಮಿ ನಮ್ಮ ಬಳಿಯಲ್ಲಿ ಬರಬೇಕು ಅಂತ ಹೇಳಿದ್ರೆ ಎಲ್ಲರೂ ಬರ್ತಾರೆ. ಯಾರ ಹತ್ರ ಒಂದು ಶ್ರೀಮಂತ ಇದ್ದರೆ ಅವನ ಹಿಂದೆ ಎಲ್ಲ ಜನ ಓಡಾಡ್ತಾ ಇರ್ತಾರೆ. ಶ್ರೀಮಂತರಿಂದ ಓಡಾಡ್ತಾ ಇರ್ತಾರೆ, ಯಾಕಂದರೆ ಏನಾದ್ರು ಲಾಭ ಸಿಗುತ್ತೆ ಅಂತ. ಅದೇ ಥರ ಸೀತೆಗೆ ಒಳ್ಳೆ ಲಕ್ಷಣ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಎಲ್ಲ ಶುಭ ಶಕನಗಳು ಬರ್ತಾ ಇವೆ. ಶುಭ ಶಕನಗಳೆಲ್ಲ ದೇವಿ ಸೀತೆ ಹತ್ರ ಬರ್ತಾ ಇದೆ. ಬಂದಾಗಿದ ತಕ್ಷಣ ದಿ ಚಾರ್ಮಿಂಗ್ ಲೆಫ್ಟ್ ಐ ಅಲೋನ್ ಆಫ್ ದಟ್ ಲೇಡಿ ಆಫ್ ಲವ್ಲಿ ಲಾಕ್ಸ್ ವಿಚ್ ವಾಸ್ ಸ್ಕ್ರೀನ್ಡ್ ವಿತ್ ರೋಸ್ ಆಫ್ ಸ್ಲಾಂಟಿಂಗ್ ಐ ಲ್ಯಾಶಸ್ was dark in the middle, large and white all round, and coppery at the edge, began repeatedly to throb like a lotus struck gently by a fish. ಒಂದು ತಾವರೆ ಹೂವನ್ನು ಒಂದು ಮೀನು ಬಂದು ಮುಟ್ಟಿದಂಗೆ, ಒಂದು ತಾವರೆ ಹೂವನ್ನು ಮೀನು ಬಂದು ಕೆಳಗಡೆ ನೀರಲ್ಲಿರೋ ನೀರು ಬಂದು ಮುಟ್ಟಿದ ತಕ್ಷಣ ಆ ತಾವರೆ ಹೂ ಮೆಲ್ಲಗೆ ಅಲ್ಲಾಡುತ್ತಲ್ಲ, ಆ ರೀತಿಯಾಗಿ ದೇವಿಯ ಎಡಗಣ್ಣು ಬಂದು ದ ಲೆಫ್ಟ್ ಐ ಆಫ್ ಸೀತಾ is beautifully throbbing now. There is a correct indication of something very, very beautiful going to happen.
ಎಡಗಣ್ಣು ಇದೆಯಲ್ಲ ಹೊಡ್ಕೊಳ್ತಾ ಇದೆ, ಎಡಗಣ್ಣು ಹೊಡಿತಾ ಇದೆ. ನಮಗೆ ಹೊಡಿಯುತ್ತಲ್ಲ, ಕಣ್ಣು ಹೊಡಿಯುತ್ತಲ್ಲ ಒಂದ್ಸಾರಿ ಅದಾಗಿ ಆ ಥರ ಹೊಡಿತಾ ಇದೆ. ಸೊ ಹೆಂಗಸರಿಗೆ ಎಡಗಡೆ, ಗಂಡಸರಿಗೆ ಬಲಗಡೆ. ಹೆಂಗಸರಿಗೆ ಎಡಗಡೆ ಹೊಡ್ಕೊಂಡ್ರೆ ಶುಭ, ಗಂಡಸರಿಗೆ ಬಲಗಡೆ ಹೊಡ್ಕೊಂಡ್ರೆ ತುಂಬ ಶುಭ, ಏನಾದರೂ ಒಳ್ಳೇದಾಗುತ್ತೆ ಅಂತ ಅರ್ಥ. Her charming, graceful, rounded and fleshy arm too, which deserved to be painted with excellent black aloe and sandalwood paste, had been used for long before this as a pillow by her most excellent darling Sri Rama, at once began to palpitate. So ಯಾವಾಗಲೂ ಈ ಎಡಗೈಯಲ್ಲಿ ಮಲಗ್ತಾ ಇದ್ರು ಸೀತೆ. ಕೆಳಗಡೆ ಮಲಗಬೇಕಾದ್ರೆ ದಿಂಬಿಟ್ಕೊಂಡಿರಲಿಲ್ಲ. She was not using any pillow also. She was using this arm to lie down, and earlier it was used very lovingly by Rama. They used to have a very pleasant, association. ಅದನ್ನು ಸ್ಮರಣೆ ಮಾಡ್ಬೋದು. Now that is also palpitating. ಲೆಫ್ಟ್ ಆರ್ಮ್ ಇಸ್ ಆಲ್ಸೋ, ಎಡಗೈ ಕೂಡ ಹೊಡ್ಕೊಳ್ತಾ ಇದೆ. ನೋಡಿದ್ದೀರಾ ತೋಳು ಹೊಡ್ಕೊಳ್ಳೋದು ನೋಡಿದ್ದೀರಾ? ಒಂದೊಂದ್ಸರಿ ತೋಳು ಹೊಡೆಯುತ್ತೆ, ಅದರ ತೋಳು ಹೊಡಿತಾ ಇದೆ. ಇದೇ ಥರ ದೇವಿಗೆ ಬಂದ್ಬಿಟ್ಟು ಎಡಗಾಲು ಕೂಡ ಹೊಡಿತಾ ಇದೆ. ಈವನ್ ದ ಲೆಫ್ಟ್ ಲೆಗ್ ಅಂಡ್ ಲೆಫ್ಟ್ ಪಾರ್ಟ್ ಆಫ್ ಆಲ್ಸೋ ಸಿಮಿಲರ್ಲಿ ಥ್ರಾಬಿಂಗ್. ಸೊ ಆಲ್ ಆರ್ ಇಂಡಿಕೇಶನ್ಸ್ ಆಫ್ very good thing to going to happen. So we'll pause here today. Hari Om Tat Sat.